ರಾಜಕೀಯ ರಂಗದಲ್ಲಿ ಇವತ್ತು ರಗಳೆಯನ್ನ ಸೃಷ್ಟಿಸಿರುವ ಸುದ್ದಿ ಯಾವುದು ಅಂತ ನೋಡೋಣ. ರಾಜಕೀಯ ರಗಳೆಯಲ್ಲಿ ನಂಬಾಸು ಟಗರು ಟಗರು ಅಂತ ಇದ್ದಾರೆ ಜಮೀರ್. ಹೈಕಮಾಂಡ್ ಸಿಎಂ ಆಗು ಅಂದ್ರೆ ಆಗಲ್ಲ, ಅವ್ರು ಹೇಳಿದ್ರೆ ಸಿಎಂ ಆಗ್ತೀನಿ ಅಂತ ಹೊಸ ಬಾಂಬ್ ಅನ್ನ ಮತ್ತೊಬ್ರು ಸಿಡಿಸಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ರಗಳೆ ಆಗಿರುವ ಎರಡು ಮಾತುಗಳ ಇಂಟ್ರೆಸ್ಟಿಂಗ್ ವರದಿ ನಿಮ್ಮ ಮುಂದೆ. ಸಿಎಂ ಯಾವ ಟಗರ್, ಆ ಸಿಎಂ ಯಾವತ್ತು ಟಗರ್ ಟಗರೇ. ಅದು ಟಗರ್ ಅಂತ ನೋಡಿ ಅಂತ ನಮ್ ಟಗರು ಯಾವತ್ತಿದ್ರೂ ಟಗರೆ. ಸಿಎಂ ಸಿದ್ದರಾಮಯ್ಯ ಪರ ಜಮೀರ್ ಬ್ಯಾಟಿಂಗ್. ನಿಮ್ಗೆ ಗೊತ್ತಲ್ಲ, ನಮ್ಮ ಸಿದ್ದರಾಮಯ್ಯ ಟಗರು ಯಾವತ್ತಿದ್ರೂ ಟಗರೆ, ಭಯ ಬೀಳೋ ಪ್ರಶ್ನೆಯೇ ಇಲ್ಲ ಅಂತ ಜಮೀರ್ ಭಾಯ್ ಅಣಿಮುತ್ತು ಉದುರಿಸಿದ್ದಾರೆ. ಏನಿಗಾಗ್ತದೆ? ಏನೇನು ಇಲ್ಲ ಸರ್. ಈಗ ಏನಾಗಿದೆ? ಈಗ ಏನು ಇಲ್ಲ. ಸಿಎಂ ಎಲ್ಲ ಭಯ ಬಂದರೆ ಸಿಎಂ ಯಾವ ಟಗರ್, ಸಿಎಂ ಯಾವ ಟಗರ್, ಆ ಸಿಎಂ ಯಾವತ್ತು ಟಗರ್ ಟಗರೇ. ಅದು ಟಗರ್ ಟಗರೇ. ಅದು ಭಯ ಬಡ ಪ್ರಶ್ನೆ ಬರಲ್ಲ. ಸ್ವಲ್ಪ ಹೊತ್ತಿಗೆ ಜಮೀರು ಟಗರಲ್ಲ ನಮ್ಮ ಸಿದ್ದಣ್ಣ ಹುಲಿ ಹುಲಿ ಅಂತ ಪ್ಲೇಟ್ ಚೇಂಜ್ ಮಾಡಿದ್ರು. ಒಂಥರ ಹುಲಿ ಇದ್ದಂಗೆ ನಮ್ಮ ಸಿಎಂ, ಒಂಥರ ಹುಲಿ ಇದ್ದಂಗೆ ನಮ್ಮ ಸಿಎಂ, ಒಂಥರ ಟಗರ್ ಅಂತ ನೋಡಿ ಅಂತ. ಪ್ರಾಸಿಕ್ಯೂಷನ್ ನಮ್ಮ ಟಗರಿನ ಮೇಲೆ ಮಾತ್ರನಾ? ಬಿಜೆಪಿ ಅವರು ಅವರ ಮೇಲೂ ಇದೆ. ಬಿಜೆಪಿ ಅವರಿಗೆ ಸಿದ್ದಣ್ಣನ ಕಂಡ್ರೆ ಹೊಟ್ಟೆ ಕಿಚ್ಚು. ಇದು ಯಾವ ನ್ಯಾಯ ಸರ್ ಹೇಳಿ ಅಂತಿದ್ದಾರೆ. ಬಿಜೆಪಿಗೆ ಏನಾಗಿದೆ, ಅವರು ಸಹಿಸಕ್ ಸಾಧ್ಯ ಆಗ್ತಾ ಇಲ್ಲ. ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್, ಇವ್ರ ಪಾಪ್ಯುಲಾರಿಟಿ ಸಹಿಸಕ್ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಏನಾದ್ರು ತೊಂದರೆ ಕೊಟ್ರೆ ಕಾಂಗ್ರೆಸ್ ತೆಗಿಬೋದು ಅಂತ ಅವ್ರ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಇದ್ದಾರೆ, ಎಲ್ಲ MLAಗಳು ಇದ್ದಾರೆ, ಎಲ್ಲ ರಾಜ್ಯ ಎಲ್ಲರಿಗಿಂತ ಹೆಚ್ಚಾಗಿ ರಾಜ್ಯ ಜನ ಇದ್ದಾರೆ. ಸಿದ್ದರಾಮಯ್ಯ ನಾನೇ ಸಿಎಂ ಅಂತ ಓಡಾಡ್ತಿದ್ದಾರೆ. DK ನಾನ್ ಯಾವಾಗ ಸಿಎಂ ಆಗ್ತೀನೋ ಅಂತ ಕಾಯ್ತಿದ್ದಾರೆ. ದೇಶಪಾಂಡೆ ಸಿದ್ದರಾಮಯ್ಯ ಅನುಮತಿ ಕೊಟ್ರೆ ನಾನೂ ಸಿಎಂ ಆಗ್ತೀನಿ ಅಂತ ಹೊಸ ಬಾಂಬ್ ಹಾಕಿದ್ದಾರೆ. ಇದ್ರ ಮಧ್ಯೆ ಜಮೀರ್ ಟಗರು ಹೇಳಿಕೆ ಸಖತ್ ಸದ್ದು ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅವರೆಲ್ಲ ಮಠಾಧೀಶರನ್ನ ಭೇಟಿ ಆಗ್ತಿದ್ದಾರೆ, ಇನ್ನು ಕೆಲವರು ಹೈಕಮಾಂಡ್ ಇಂದ ಭೇಟಿ ಆಗ್ತಿದ್ದಾರೆ. ಇದೆಲ್ಲ ಸಹಜವಾಗಿ ನಡೀತಾ ಇದೆ. ಬಟ್ ಮುಖ್ಯಮಂತ್ರಿ ಚೇಂಜ್ ಆಗುವಂತ ಪರಿಸ್ಥಿತಿ ಇದೆಯಾ ಸದ್ಯಕ್ಕೆ ಕಾಂಗ್ರೆಸ್? ಖಂಡಿತ ಇದೆ. ಯಾಕೆ ಅಂತಂದ್ರೆ ಇದು ಏನು ಈ ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ತೊಡಗಿದೆಯೋ, ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೆ ಇವರು ಮುಂದುವರಿಯಲಿಕ್ಕೆ ಕಷ್ಟ ಸಾಧ್ಯ ಅನ್ನೋದು ನನ್ನ ಭಾವನೆ. ಅದಾದ ನಂತರ ಇನ್ನೂ ಒಂದು ಹೇಳ್ತೇನೆ, ಅವ್ರೇನಾದ್ರೂ ಬದಲಾವಣೆ ಆಗಿದ್ದೇ ಆದ್ರೆ ಯಾರೂ ಕೂಡ 3 ತಿಂಗಳು ಕೂಡ ಇದನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಈಗಾದ್ರೂ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರಿಗೆ ಭಯಪಟ್ಟು ಕೆಲವರೆಲ್ಲ ತೋರಿಸ್ಕೊಳ್ತಾ ಇಲ್ಲ. ಅವ್ರು ಇಳಿದ ತಕ್ಷಣ ಯಾರಿಗೂ ಏನು ಭಯ ಇಲ್ಲ. ನಾ ಮುಂದ ನೀ ಮುಂದ ಮ್ಯೂಸಿಕಲ್ ಚೇರ್ ಪ್ರಾರಂಭ ಆಗತ್ತೆ. ಆಗ ನೋಡಿ ಅವರ ಪರಿಸ್ಥಿತಿ ಏನಾಗುತ್ತೆ. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥದ್ದೊಂದು ಅಭದ್ರತೆ ಬರಬಾರ್ದಲ್ವಾ? 135 ಶಾಸಕರ ಬಲದೊಂದಿಗೆ ರಚನೆ ಆಗಿರೋ ಸರ್ಕಾರ ಹಿಂಗ ಅಸ್ಥಿರ ಆಗ್ಬಿಟ್ರೆ ಅಂತ ಆತಂಕ. ಅಧಿಕಾರದಾಹ ಯಾರಪ್ಪಂದು? ಎಲ್ಲರಿಗೂ ಅಧಿಕಾರ ಬೇಕಲ್ವಾ? ಅಧಿಕಾರ ಬೇಡ ಅನ್ನೋರು ಯಾರಾದ್ರೂ ಕಾಂಗ್ರೆಸ್ ಅಲ್ಲಿ ಒಬ್ಬರು ಹೆಸರು ಹೇಳಿ ನೋಡೋಣ. ಅಲ್ಲ, ಅಂತ ವಿಷಯ ಬಂದಾಗ ಯಾವುದೇ ಪಾರ್ಟಿ, ನಾವು ಒಬ್ಬರನ್ನೇ ದೂರೋದು ಬೇಕಾಗಿಲ್ಲ. ಅಧಿಕಾರ, ಈಗ ರಾಜಕಾರಣ ಮಾಡೋದೇ ಅಧಿಕಾರ ಹಿಡಿಯಲಿಕ್ಕಲ್ವಾ? ಎಲ್ಲ ಯಾರು ಸನ್ಯಾಸಿಗಳಲ್ಲ. RV ದೇಶಪಾಂಡೆ ಅವ್ರಿಗೆ ಸಾಧ್ಯತೆಗಳೆಷ್ಟಿದೆ? ಇನ್ ಕೇಸ್, ನಾನು ರೇಖಾರ್ದಲ್ಲೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ಇನ್ ಕೇಸ್ ಹಂಗೊಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಅಂತ ಆಗೋದೇ ಪರಿಸ್ಥಿತಿ ಬಂತು ಅಂತಂದ್ರೆ RV ದೇಶಪಾಂಡೆ ಅವರಿಗೆ ಸಿಗೋ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಅಂತ? ನನಗೆ ಅವ್ರಿಗೆ ಸಿಗ್ತದೆ ಅಂತ ನನಗೆ ಅನ್ಸೋದೇ ಇಲ್ಲ. ಅದಕ್ಕಿಂತ ಘಟಾನುಘಟಿಗಳಿದ್ದಾರೆ. ಆದ್ದರಿಂದಾಗಿ ಅಷ್ಟು ಸುಲಭ ಸಾಧ್ಯ ಅಲ್ಲ. ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರ ಪ್ರತಿಕ್ರಿಯೆ ಇದು. ಬಸವರಾಜ, ನಮ್ಮ ಸಿದ್ದರಾಮಯ್ಯನವರು ಅನುಮತಿ ಕೊಟ್ರೆ ನಾನೇ ಸಿಎಂ ಆಗ್ತೀನಿ ಅಂತ ಹೇಳಿ ಮೈಸೂರಿನಲ್ಲಿ RV ದೇಶಪಾಂಡೆ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ. ಪರೋಕ್ಷವಾಗಿ ತಾವು ಕೂಡ ಸಿಎಂ ಪದವಿಯ ಆಕಾಂಕ್ಷಿ ಅನ್ನೋದನ್ನ
ಬಾಯಿ ಬಿಟ್ಟು ಮಾತನಾಡಿದ್ದಾರೆ ಇವತ್ತು ಆರ್ ವಿ ದೇಶಪಾಂಡೆ ಅವರು. ನಾನು ಸಚಿವನಾಗಿ ಆಗಿ ಆಗಿ ದಣದು ಬಿಟ್ಟಿದ್ದೀನಿ, ಇನ್ನೇನಿದ್ರು ಕೂಡ ಮುಖ್ಯಮಂತ್ರಿ ಎಷ್ಟು ಅಂತ ಬರೀ ಸಚಿವನಾಗೇ ಇರೋದು, ಒಂದು ಪ್ರಮೋಷನ್ ಬೇಕಲ್ಲ ನಮಗೂ ಲೈಫಲ್ಲಿ, ಸೊ ಮುಖ್ಯಮಂತ್ರಿ ಆಗ್ಬೇಕು ನಾನು ಕೂಡ ಅಂತ ಹೇಳಿ ಮಾತನಾಡಿದ್ದಾರೆ. ಹಿರಿಯ ಕಾಂಗ್ರೆಸ್ ನಾಯಕ ಆರ್ ವಿ ದೇಶಪಾಂಡೆ ಅವರ ಈ ಮಾತು ಸಹಜವಾಗಿ ಅಚ್ಚರಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಾನು ಸಚಿವ ಆಗಿ 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 ದಡ್ದಿದ್ದೇನೆ, ಆದರೆ ಈಗ ಮುಖ್ಯಮಂತ್ರಿ ಆಗಬೇಕು, ಸಚಿವ ಏನಾಗಬೇಕು ಆಸೆ ಇದೆಯಾ ಸರ್? ಅದು ನನಗೆ ಆಸೆ ಆಗಿರಬೇಕು, ನಿಮ್ಮಂಥ ಜನರಿಗೆ ಆಸೆ ಅದೆಲ್ಲ ಆಗಬೇಕು. ಇರುತ್ತಲ್ಲ ಸರ್, ನಮ್ದು ಇರುತ್ತೆ ನಿಮ್ದೊಂದು ಇರುತ್ತಲ್ಲ ಸರ್. ನೋಡಪ್ಪ, ಲೈಫ್ದಲ್ಲಿ ಎಂಬಿಷನ್ ಎಲ್ಲರಿಗೂ ಇರ್ತದೆ, ಇರೋದ್ರೇನು ಅದ್ರ ಹಿಂದೆ ಓಡಬಾರ್ದು, ಅದು ಹಿಂದೆ ಓಡಬಾರ್ದು. ಬಟ್ ರೆಡಿ ಇದ್ದೀರಾ ಸರ್? ಅರೆ ಕೊಟ್ರೆ ಹೇಳ್ತೀನಿ ರೀ, ಅವಾಗ ಇವು ಕೊಡು ಪ್ರಶ್ನೆ ಇರಲ್ಲ, ಕೊಡು ತಗೋ ಪ್ರಶ್ನೆ ಇರಲ್ಲ. ಕೊಡು ತಗೋ ಪ್ರಶ್ನೆ ಇದ್ರೆ ನಾ ಹೇಳ್ತಿದ್ದೆ ಬೇಕೋ ಬೇಡ ಅಂತ, ಪ್ರಶ್ನೆನೇ ಇಲ್ಲ. ಯಾರು ಕೊಡೋರು ಯಾರ ತಗೊಳ್ಳೋರು ಯಾರಿಲ್ಲ. ಚರ್ಚೆ ನಡೀತಾ ಇದೆಯಲ್ಲ ಸರ್, ಈಗ ಇದ್ರಲ್ಲ ಸರ್. ಸೀನಿಯರ್ ಅದೇನಪ್ಪ, ವಯಸ್ಸಿಂದ ಸಿದ್ದರಾಮಯ್ಯಗಿಂತ ದೊಡ್ಡವ ನಾನು, ಒಂದು ವರ್ಷಲೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಿದ್ದಾರೆ, ಅದ್ರ ಬಗ್ಗೆ ಯಾವ ಬದಲಾವಣೆ ಇಲ್ಲ ನನ್ನ ದೃಷ್ಟಿಯಿಂದ 5 ವರ್ಷ. ಒಂದು ವೇಳೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇದು ಮನದಾಳದ ಮಾತು ಆಚೆ ಬಂದು ನಂತರದಲ್ಲಿ ಡ್ಯಾಮೇಜ್ ಆಗಬಹುದು ಅಂತ ಎಚ್ಚೆತ್ತು ಅದ್ರ ಹಿಂದೆ ಹೋಗಲ್ಲ, ಅದು ಕೊಟ್ಟಾಗ ಮಾತನಾಡೋಣ, ಈ ರೀತಿಯಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟದ್ದ ಅಥವಾ ಹೇಗೆ ಅಂತ ಹೇಗೆ ವಿಶ್ಲೇಷಣೆ ಮಾಡೋದು ಆರ್ ವಿ ದೇಶಪಾಂಡೆ ಅವರ ಮಾತನ್ನ? ಸ್ಮಿತಾ, ಬಹಳ ಸಹಜವಾಗಿ ಈ ಒಂದು ಕುರ್ಚಿ ಖಾಲಿ ಆಗ್ತಾ ಇದೆ ಅಂದಾಗ ಆ ಕುರ್ಚಿ ಮೇಲೆ ಒಂದಷ್ಟು ಜನ ಕಣ್ಣು ಇಟ್ಕೊಂಡು ಕೂತಿದ್ದಾರೆ. ಅದರಲ್ಲಿ 2 ಮಾತಲ್ಲ. ಬಸವರಾಜ ಸಂಪರ್ಕದಲ್ಲಿರಿ, ಚಲವಾದಿ ನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತನ್ನು ತಾವು ಕೂಡ ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ಆರ್ ವಿ ದೇಶಪಾಂಡೆ ಅವರಿಗೆ ಅಧಿಕಾರದ ಆ ಒಂದು ಆಸೆ ಇರಬಹುದು, ಅನೇಕ ಕಾಂಗ್ರೆಸ್ಸಿಗರಿಗೆ ಇರುವಂತೆ, ಆದರೆ ಸಾಧ್ಯತೆಗಳೇ ಇಲ್ಲ, ಘಟಾನುಘಟಿಗಳಿದ್ದಾರೆ, ಈ ರೀತಿಯ ಮಾತುಗಳು. ಖಂಡಿತ ಸ್ಮಿತಾ, ನಾನು ಅದನ್ನೇ ವಿವರಣೆ ಮಾಡಕ್ಕೆ ಹೊರಟಿದ್ದೆ, ಅಷ್ಟರೊಳಗೆ ನಾರಾಯಣ ಸ್ವಾಮಿ ಅವರು ಸಿಕ್ಕರು. ಅವರು ಸತ್ಯವನ್ನು ಹೇಳ್ತಾ ಇದ್ದಾರೆ. ಅವರು ಆರ್ ವಿ ದೇಶಪಾಂಡೆ ಅವರು CM ಆಗಬೇಕು ಅನ್ನುವಂಥ ಉದ್ದೇಶ ಇದ್ದಿದ್ರೆ ಅವರು ಸಿದ್ದರಾಮಯ್ಯ ಅವ್ರಿಗಿಂತ ಮುಂಚಿತವಾಗೇ ಆಗಬೇಕಾಗಿತ್ತು. ಯಾಕಂದರೆ ಅವರು ಕಾಂಗ್ರೆಸ್ನಲ್ಲಿ ಸೀನಿಯರು, ಮುಂಚಿತ ಹೆಚ್ಚಿಗೆ ಸಿದ್ದರಾಮಯ್ಯ ಅವ್ರಿಗಿಂತ ಆರ್ ವಿ ದೇಶಪಾಂಡೆ ಅವರೇ ಗೆದ್ದಿರುವಂಥದ್ದು. ಹಣಬಲ, ತೋಳ್ಬಲಕ್ಕಿಂತ ಹಣಬಲ ಇದೆ. ಹಾಗಾಗಿ ಅವರಿಗೆ ಜಾತಿ ಒಂದಷ್ಟು ಸಪೋರ್ಟ್ ಮಾಡಲ್ಲ ಅನ್ನುವಂಥದ್ದು ಮತ್ತು ಅವರ ಸಾಫ್ಟ್ ಕಾರ್ನರ್ ಅಡ್ಜಸ್ಟ್ಮೆಂಟು ಈ ಒಂದು ರೀತಿಯಲ್ಲಿ CM ಸ್ಥಾನಕ್ಕೆ ಒಗ್ಗಿ ಬರಲ್ಲ ಅನ್ನುವಂಥದ್ದು. ಆ ನಿಟ್ಟಲ್ಲಿ ಒಂದಷ್ಟು ಪ್ರಯತ್ನವನ್ನು ಈಗಾಗಲೇ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತನಾಡ್ಕೊಂಡು ಬಂದಿದ್ದಾರೆ. ನನಗೊಂದು ಅವಕಾಶ ಕೊಡಿ ಖಾಲಿ ಆದರೆ ಅನ್ನುವಂಥ ಮಾತುಗಳನ್ನು ಈಗಾಗಲೇ ಹೇಳಿ ಬಂದಿದ್ದಾರೆ. ಆದರೆ ಅದು ಸಾಧ್ಯತೆ ಅಲ್ಲಿಲ್ಲ. ಯಾಕಂದರೆ ಶಾಸಕರ ಬೆಂಬಲ ಬೇಕಾಗುತ್ತೆ. ಮಾಸ್ ಲೀಡರ್ ಇದ್ದವರಿಗೆ ಶಾಸಕರ ಬೆಂಬಲ ಸಿಕ್ಕಾಗ ಮಾತ್ರ CM ಆಗುವಂಥ ಸಾಧ್ಯತೆಗಳು ಸಿಗುತ್ತೆ. ಈಗಾಗಲೇ ಮಾಸ್ ಲೀಡರ್ ಅಂತ ಗುರುತಿಸ್ಕೊಂಡಂಥವ್ರು DK ಶಿವಕುಮಾರ್ ಅವರು ರೇಸಲ್ಲಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, MB ಪಾಟೀಲ್ ಅವರು ಕೂಡ ತಮ್ಮ ಸಮುದಾಯದ ಪರವಾಗಿ ಒಂದಷ್ಟು ಬೆಂಬಲವನ್ನು ಕೋರ್ತಾ ಇದ್ದಾರೆ. ಹಾಗಾಗಿ ಇಂತಹ ಘಟಾನುಘಟಿ ನಾಯಕರ ಜೊತೆಗೆ ಇನ್ನೊಂದು ದಲಿತ CM ದಾಳವನ್ನು ಪರಮೇಶ್ವರ್ ಅವರು ಕೂಡ ಉರುಳಿಸ್ತಾ ಇದ್ದಾರೆ. ಇವೆಲ್ಲರ ಮಧ್ಯೆ ಇವರು ಒಳಗಡೆ ಬರಬೇಕು ಅನ್ನೋದು ಬಹಳ ಕಷ್ಟ. ನಾರಾಯಣ ಸ್ವಾಮಿ ಅವರು ಹೇಳಿದಾಗೆ ಅದರ ಮಧ್ಯೆಯೂ ಕೂಡ ಒಂದಷ್ಟು ಅವಕಾಶಕ್ಕಾಗಿ ಅವರು ಕಾಯ್ತಾ ಇದ್ದಾರೆ. ಒಂದಷ್ಟು ಅವರ ಆಶೆಯನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ, ಅದನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಕೂಡ CM ರೇಸ್ನಲ್ಲಿದ್ದೇನೆ ಅನ್ನೋಂಥದ್ದನ್ನ ಆಸೆ ವ್ಯಕ್ತಪಡಿಸಿದಾಗ ಸಹಜವಾಗಿ ಅವರ ಸುತ್ತವೂ ಕೂಡ ಒಂದಷ್ಟು ರಾಜಕೀಯ ಗಿರ್ಕಿ ಹೊಡೆಯುತ್ತೆ ಅನ್ನೋಂಥ ಒಂದು ಅಭಿಲಾಷೆ ಇರಬಹುದು ದೇಶಪಾಂಡೆ ಅವರ ಮಾತಿನ ಮರ್ಮ. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.